ನೋಡಿ, ನಾನು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ 22 ವರ್ಷಗಳ ಹಿಂದೆ ಮೈಸೂರು ನಗರದ ಪ್ರಧಾನ ಕಾರ್ಯದರ್ಶಿ 2 ಟರ್ಮು, ಮೈಸೂರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿ 2 ಟೈಮು, ಒಂದು ಬಾರಿ ಶಂಕರಲಿಂಗೇಗೌಡರ ಜೊತೆ, ಒಂದು ಬಾರಿ ತೋಂಟದಾರ್ಯರ ಜೊತೆ, ಒಂದು ಬಾರಿ ವಿಜಯಶಂಕರ್ ಜೊತೆ, ಒಂದು ಬಾರಿ ಭಾರತಿ ಶಂಕರ್ ಜೊತೆ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದವನು ಆಗ. ಮತ್ತು ರಾಜ್ಯದ ಯೂತ್ ಉಪಾಧ್ಯಕ್ಷನಾಗಿ ಕೆಲಸ ಮಾಡಿದವರು. ನನ್ನನ್ನು ನನ್ನ ನಾಯಕರಾದಂಥ ಕುಮಾರಣ್ಣರವರು ನನ್ನ ಮನೆಗೆ ಬಂದು ಬರಬೇಕು ಅಂತ ಹೇಳಿದಾಗ ನಾನು ಬಿ ಜೆ ಪಿಯಿಂದ ಬಿಟ್ಟು JDSನ ಸೇರಿದ್ದು ಸತ್ಯ. ನನ್ನ JDSಗೆ ಸೇರಿದಾಗ ಕುಮಾರಣ್ಣರವರು ನನ್ನ ತಮ್ಮನಿಗಿಂತ ಚೆನ್ನಾಗಿ ನೋಡಿಕೊಂಡು ನನ್ನ ಮಂತ್ರಿ ಮಾಡಿ, ಶಾಸಕರು ಮಾಡಿ ಎಲ್ಲ ಮಾಡಿದ್ದಾರೆ. ನನ್ನ ಪ್ರಶ್ನೆ 2006ರಲ್ಲಿ 13ವರೆಗೆ ಎಲ್ಲಿದ್ರಿ ನೀವು? ಪಾಪ ಅಶ್ವಿನ್ ಇರಲಿಲ್ಲ, ನಂಗೆ ಗೊತ್ತು. ಇದ್ರೇನಪ್ಪ ರವಿ? ಆವಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡೋಕ್ಕೆ ಹೋಗಿದ್ರು. 2000 ಅವತ್ತು ಜಿಲ್ಲಾ ಪಂಚಾಯತಿ JDS ಇತ್ತು, ಅವತ್ತು ಮೇಯರ್ನ JDS ಮಾಡಿದ್ರು. ಆಯಿತಾ? ನಾನು ನನ್ನ ಹೆಸರನ್ನ ಅವ್ರು ಉಲ್ಲೇಖ ಮಾಡಿದ್ರಿಂದ ಹೇಳಿದೆ. ಆದರೆ ಕುಮಾರಣ್ಣರವ್ರು ಹೇಳಿದ್ದಾರೆ, ನಮ್ಮೆಲ್ಲರಿಗೂ ಕುಮಾರಣ್ಣರವ್ರಿಗೂ ಸೇರಿ ನಾಯಕರು ಸನ್ಮಾನ್ಯ H.D. ದೇವೇಗೌಡರು ಸರ್. ಆದರೆ ನಮ್ಮೆಲ್ಲರಿಗೂ ನಾಯಕರು ಸನ್ಮಾನ್ಯ ಕುಮಾರಣ್ಣರವರು. ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರು ನಮ್ಮ ಜೊತೆ ಇಲ್ಲ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗಿನ ಪರಿಸ್ಥಿತಿನಲ್ಲಿ ನಮಗೆ ಕಷ್ಟದಲ್ಲಿ ಸುಖದಲ್ಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಮನಸ್ಸಿಗೆ ಕೆಲವು ಸಂದರ್ಭದಲ್ಲಿ ನೋವಾಗಿದ್ರು, ಕೆಲವು ಸಂದರ್ಭದಲ್ಲಿ ಕೇಳಿದ್ದೆಲ್ಲನೂ ಕೊಡೋಕ್ಕಾಗಲ್ಲ, ಅದು ಸ್ವಲ್ಪ ಬೇಜಾರಾಯ್ತದೆ. ಆದರೂ ಕೂಡ ಪಕ್ಷದಲ್ಲಿ ಶಿಸ್ತಿನಿಂದ, ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ ಇರಬೇಕು. ಅಂಥವ್ರನ್ನ ಈಗಾಗಲೇ ಕುಮಾರಣ್ಣರವರು, ದೇವೇಗೌಡರು ಸಾಹೇಬರು ಯೋಚನೆಯನ್ನು ಮಾಡಿದ್ದಾರೆ. ಇದ್ರ ಮೇಲೂ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಈಗ ನಮ್ಮ ಜೊತೆ ಇಲ್ಲ ಅಂತ ಹೇಳಿದ್ದಾರೆ, ನಾವು ಇಲ್ಲ ಅಂದ್ಕೊಂಡಿದ್ದೀವಿ. ದೇವೇಗೌಡರು ಸಾಹೇಬರು ಏನು ಹೇಳಿದ್ದಾರೆ, 25 ಜನ ನಮ್ಮ ರಾಜ್ಯದ ಸ್ಪೋಕ್ಸ್ ಪರ್ಸನ್, ನಮ್ಮ ರವಿಚಂದ್ರೇಗೌಡರು ಹೋಗಿದ್ರು, ಜೊತೇಲಿ ಹೋಗಿದ್ರು. ಆಗ ಒಬ್ಬ ಸ್ನೇಹಿತರು ಅಲ್ಲಿ ಹೇಳಿದ್ರು. ಆಗ ದೇವೇಗೌಡರು ಸಾಹೇಬ್ರು ಏನು ಹೇಳಿದ್ದಾರೆ ಅಂತ, ನಾನು ಡೆಲ್ಲಿಲೇ ಇದ್ನಲ್ಲ ಅವತ್ತು, ಅದರಿಂದ ನಮಗೆ ಮಾತ್ರ ಗೊತ್ತಿದೆ. ನಾವು ಅವರನ್ನು ಗೌರವಿಸ್ತೀವಿ, ಆದರೆ ಅವರ ಪಕ್ಷದಲ್ಲಿ ಕ್ಯಾರ್ನರ್ದಲ್ಲಿ ಬರೋದು, ನಾವೇ ಬೆಳೆಸ್ತಂಥವ್ರನ್ನ ನಮ್ಮ ವಿರುದ್ಧ ಎತ್ಕಟ್ಟೋದು, ಅಲ್ಲಿ 23ರಲ್ಲಿ ಅವ್ರ ಕೈಲಿ ಕಾಂಗ್ರೆಸ್ಸಿಗೆ ಕೆಲಸ ಮಾಡಿಸೋದು, ಇನ್ಯಾವುದೋ DCC ಬ್ಯಾಂಕಲ್ಲಿ ಬರೋದು, ಮಹಾಮಂಡಲದಕ್ಕೋಸ್ಕರ ಯೂನಿಯನ್ನಲ್ಲಿ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡೋದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಒಂಥರ ತೀರ್ಮಾನ ತಗೊಳ್ಳೋದು, ಕಾರ್ಪೊರೇಷನ್ಲಿ ಒಂಥರ ತೀರ್ಮಾನ ತಗೊಳ್ಳೋದು, ಇದ್ಯಾವುದು ನಮಗೆ ಗೊತ್ತಿಲ್ಲ. ನಮಗೆ ಗೊತ್ತಿರೋದು ಪಕ್ಷ ತಾಯಿ ಥರ ಆ ಕೆಲಸ ಮಾಡ್ತಾರೆ. ಸಾಹೇಬರು ಏನು ಹೇಳಿದ್ದಾರೆ, ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿದೆ, ಇನ್ನು 2 ವರ್ಷ ಇದೆಯಲ್ಲ ಅಲ್ವಾ? ಇದ್ರ ಮೇಲೂ ನಮ್ಮ ರಾಷ್ಟ್ರೀಯ ನಾಯಕರು ಕುಮಾರಣ್ಣರವರು
ಅವರ ನಿಷ್ಠೆ, ಪ್ರಾಮಾಣಿಕತೆ, ಅವರ ಅನುಭವ ಎಲ್ಲವನ್ನು ಒಪ್ಪಿ ಮತ್ತೆ ಮುಂದುವರ್ಸಿದ್ರೆ ಏನು ನಮ್ಮದೇನು ಅಭ್ಯಂತರ ಇಲ್ಲ. ಹಾಂ, ಅದನ್ನು ಅವ್ರು ತೀರ್ಮಾನ ಮಾಡ್ತಾರೆ. ನಮಸ್ಕಾರ ಸ್ನೇಹಿತರೆ, ಇದು ಎಂಟೈರ್ ಲಿಸ್ಟನ್ನು ನಿಮಗೆ ಕಳಿಸಿದ್ದೀನಿ. ಇದು ಯಾವುದೂ ನೀವೆಲ್ಲೇ ತೆಗೆದ್ರು ಅಂಕಿಅಂಶ ಸಿಕ್ಕೇ ಸಿಕ್ತು. ನಾನು ಯಾಕೆ ಮಾತು ಹೇಳಿದೆ ಅಂದರೆ, ನೆನ್ನೆ ನನ್ನ ಸ್ನೇಹಿತ ಒಬ್ಬ ಸಿಕ್ಕಿದ್ದ, ಅವ್ರ ಅಣ್ಣಂಗೆ ಕ್ಯಾನ್ಸರು. ಅವನೇನು ಹೇಳ್ದ ಅಂದರೆ, KSRTCಲಿ ಡ್ರೈವರು 66 ತಿಂಗಳು ಹಣನ 10,000 ರೂಪಾಯಿನ 1,05,000 KSRTC ಕಂಡಕ್ಟರ್ ಡ್ರೈವರ್ಸ್ ಹಿಡಿದಿದ್ದಾರಂತೆ. ಪೇಮೆಂಟ್ ಕೊಟ್ಟಿಲ್ಲ. ಈ ಗೌರ್ಮೆಂಟ್ ಬಂದು 3 ವರ್ಷ ಆಯಿತು. 12 36 ತಿಂಗಳದ 10,000 ರೂಪಾಯಿನ 1,05,000 ಜನಕ್ಕೆ ಹಿಡಿದಿದ್ದಾರೆ. ನೀವು 17 ಸತಿ ಬಜೆಟ್ನ ಮಂಡನೆ ಮಾಡಿದರು. ಇಡೀ ರಾಜ್ಯದಲ್ಲಿ ಎಷ್ಟು ಪರ್ಸೆಂಟ್ ಸರ್ಕಾರಿ ನೌಕರರ ಹುದ್ದೆ ಖಾಲಿ ಇದೆ? ಎಷ್ಟು ಪರ್ಸೆಂಟ್ ಅದೇ? ಇವತ್ತು ಅವ್ರಿಗೆಲ್ಲ ನೀವು ತುಂಬಿದ್ರೆ, ಖಾಲಿ ಇರೋ ಹುದ್ದೆ ಎಲ್ಲ ತುಂಬಿದ್ರೆ, ಬಂಡವಾಳಕ್ಕೆ ದೂರದೃಷ್ಟಿಗೆ ನಾವೇನು ರಸ್ತೆ, ರೋಡು, ನೀರಾವರಿ ಈ ಥರ ಎಲ್ಲ ಮಾಡ್ತೀವಲ್ಲ, ಅದಕ್ಕೆ ದುಡ್ಡೇ ಇಲ್ಲ. ಬಡ್ಡಿ ಕಟ್ಟೋದು ಆಮೇಲೆ ಹತ್ತತ್ರ 44,000 ಕೋಟಿಯಷ್ಟು ಅಂದಾಜು ಪ್ರತಿ ವರ್ಷ ಕಟ್ಟಬೇಕು ವಾಪಸ್. ಅದರಿಂದ ಈ ರಾಜ್ಯನ ದಿವಾಳಿ ಹತ್ರ ತೊಗೊಂಡೋಗ್ತಾ ಇದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಮುಂದಿನ ಪೀಳಿಗೆಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಹಿಂದೆ NRUG ಅಂತಿತ್ತು. 2006ರಿಂದ ಮೊನ್ನೆವರೆಗೆ ಎಲ್ಲ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಕೆರೆ, ಕಟ್ಟೆ, ಅಸೆಟ್ಸು ಇವೆಲ್ಲ ಆಯ್ತಿತ್ತಲ್ಲ. ರಾಜ್ಯದ 33%ಗೆ ರೈತಾಪಿ ಬಡ ಕಾರ್ಮಿಕರಿಗೆ ಉದ್ಯೋಗ ಕೊಡ್ತಿದ್ರು. 100% ಕೇಂದ್ರ ಸರ್ಕಾರ ಕೊಡ್ತಿತ್ತು. ಮೊನ್ನೆ ನೀವೆಷ್ಟು 40% ಇಟ್ಕೋತೀರಿ, 60% ನಾವು ಕೊಡ್ತೀವಿ ಅಂತ ಹೇಳವ್ರೆ. ಮೊನ್ನೆ 1 ರೂಪಾಯಿ ಇಟ್ಟಿದ್ದೀರಾ? 1 ರೂಪಾಯಿ ಇಟ್ಟಿದ್ದೀರಾ ಸ್ವಾಮಿ? ಅದಕ್ಕೆ ಯಾಕೆ ಜನರನ್ನ ಈ ಥರ ಮಾಡ್ತಾ ಇದ್ದೀರಿ? ಓಟಿನ ದುರಾಸೆಗೋಸ್ಕರ ರಾಜ್ಯ ಸರ್ಕಾರನ ದಿವಾಳಿ ಮಾಡ್ತಾ ಇದ್ದೀರಿ. ಆದ್ದರಿಂದ ಇನ್ನಾದರೂ ಎಚ್ಚೆತ್ಕೊಳ್ಳಿ. ಐನೂರು ಜನ ಕಂಪ್ಯೂಟರ್ ಸೈನ್ಸು, ಎಲೆಕ್ಟ್ರಾನಿಕ್ಸು, ಎಲೆಕ್ಟ್ರಿಕಲ್ಲು ಸ್ಟೂಡೆಂಟ್ಸು ಸಾಲ ಮಾಡಿ ಇಂಟ್ರ್ಯೂಗೆ ಹೋದರೆ ಒಬ್ಬ ಸೆಲೆಕ್ಟ್ ಆಯ್ತಾ ಇದ್ದಾರೆ. 500 ಜನರಲ್ಲಿ ಒಬ್ಬರು ಸೆಲೆಕ್ಟ್ ಆಯ್ತಾ ಇದ್ದಾರೆ. ಎಷ್ಟು ರಿಕ್ರೂಟ್ಮೆಂಟ್ ಮಾಡಿದ್ದೀರಿ? 8 ವರ್ಷ ಮುಖ್ಯಮಂತ್ರಿ ಆಗಿದ್ದೀರಲ್ಲ. ಅದರಿಂದ ಈ ವೋಟ್ ಬ್ಯಾಂಕ್ ರಾಜಕಾರಣನ ಬಿಟ್ಟು ದೇವರಾಜ ಅರಸು ಅವ್ರಿಗಿನ್ನ ನಾನು ಅದೆಷ್ಟೋ ದಿವಸ ಜಾಸ್ತಿ
46,000 ಕೋಟಿ ಪರಿಶಿಷ್ಟ ಜಾತಿ ಪಂಗಡದ ಹಣನ ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ, ಈ ಸ್ಕೀಮ್ಗೆ ಹಾಕ್ಕೊಂಡಿದ್ದೀರಿ. ಎಷ್ಟು ಬೋರ್ವೆಲ್ ಕೊಟ್ಟಿದ್ದೀರಿ, ಎಷ್ಟು ಟ್ಯಾಕ್ಸಿ ಕೊಟ್ಟಿದ್ದೀರಿ, ಎಷ್ಟು ಮನೆಗಳು ಕೊಟ್ಟಿದ್ದೀರಿ. ಇನ್ನು ಮಳೆ ಬರ್ತಾ ಇದೆ, ಬಿದ್ದೋದವರು ಮನೆ ಕೊಡೋಕ್ಕೆ ದುಡ್ಡಿಲ್ಲ ನಿಮ್ಮ ಹತ್ರ. ಅದರಿಂದ ಜನರಿಗೆ ಕಣ್ಣೋರ್ಸೋದನ್ನ ಬಿಟ್ಟು ದೂರದೃಷ್ಟಿಯ ಅಸೆಟ್ಟನ್ನು ಕ್ರಿಯೇಟ್ ಮಾಡಿ ಮತ್ತು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋ ಕಡೆ ಗಮನ ಹರಿಸಿ ಅಂಥೇಳಿ ನಿಮ್ಮ ಮೂಲಕ ಅವರ ಮತ್ತು ಅವ್ರ ಸ್ನೇಹಿತರ ಕಣ್ಣು ತೆರೆಸುವಂಥ ಕೆಲಸವನ್ನು, ತೆರೆಯುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇದೇನು ನಾನು ಅಂಕಿಅಂಶ ಹೇಳಿದ್ದೀನಿ, ಇಷ್ಟು ನಿಮ್ಮ ಪ್ರೆಸ್ ಗ್ರೂಪಲ್ಲಿ ಎಲ್ಲ ದಾಖಲಾತಿಗಳು ಕೂಡ ಈಗಿರುತ್ತೆ ಸರ್. ಸರ್ ಒಂದು ಗೋಪುರಕ್ಕೆ ಸರ್ ನಾವು ಹಿಂದೆಲ್ಲ ಹೊಡ್ತಿದ್ವಲ್ಲ ಸರ್, 40,000ದಿಂದ ಹಿಡಿದು ಹೈಯೆಸ್ಟ್ 1 ಲಕ್ಷ ಕೊಡ್ತೀವಿ. ಸುಣ್ಣ ಹೊಡೆಯೋದು ಬಣ್ಣು ಅಲ್ಲ, ಅದು ಸುಣ್ಣ. ಆಯಿತಾ? ನಮಗೆ ಎಂಕ್ವೈರಿ ಮಾಡಬೇಕು, ಇದಕ್ಕೆ ಹೆಂಗೆ ಮಂಜೂರಾತಿ ಕೊಡ್ತಾರೆ. ಯಾರೋ ನನಗೆ ಬೇಕು, ಈ ಸರ್ಕಾರದವರು ಯಾರೇ ಇರ್ಬೋದು. ನಾನು ಪಾಪ ಎಲ್ಲಕ್ಕೂ ಅವ್ರನ್ನ ಹೆಂಗೆ ಹೇಳೋದು. ಆದರೆ ನನಗೆ ಗೊತ್ತಿದ್ದು ಇನ್ನೊಬ್ಬರು ತಗೊಂಡ್ರೆ, ಈಗ ನಾನು ತೊಗೊಳ್ಳಲ್ಲ, ನಾನು ಪಿ ಎ ತೊಗೊಂಡ್ರು ತಪ್ಪಲ್ಲ, ನಾನು ತೊಗೊಳ್ಳಲ್ಲ, ಎಸ್ ಬಿ ಎ ಮಂಜು ತೊಗೊಂಡ್ರು ತಪ್ಪಲ್ಲ. ಅದರಿಂದ ಸರಿ ಮಾಡಿ. 1 ಲಕ್ಷಕ್ಕೆ 4 ಲಕ್ಷಕ್ಕೆ 32 ಲಕ್ಷ. ಆಮೇಲೆ ಓಲಿರಿ, ದೇವ್ರು ಉಂಡಿ ದುಡ್ಡುವೆ. ಎಂಥ ಪರಿಸ್ಥಿತಿ ಬಂದ್ಬಿಡ್ತು. ಆದ್ದರಿಂದ ಜಿಲ್ಲಾಧಿಕಾರಿಗಳಿಗೂ ಪತ್ರ ಬರಿತಾ ಇದ್ದೀನಿ. ಇದೇನು ನಿಮ್ಮ ಜೊತೆ ಚರ್ಚೆ ಮಾಡಿದೆ, ಇದು ಮುಖ್ಯಮಂತ್ರಿಗಳಿಗೂ ಬರಿತಾ ಇದ್ದೀವಿ. ರಾಜ್ಯ ಉಳಿಸಿ ಸ್ವಾಮಿ, ರಾಜ್ಯ ಉಳಿಸಿ, ಇನ್ನೇನು ಕೇಳಲ್ಲ. ಮುಂದಿನ ಜನ್ರೇಷನ್ಗೆ ನೀವೇನು ಮಾಡ್ತೀರಿ ಅದನ್ನು ಯೋಚನೆ ಮಾಡಿ ಅಂತೇಳಿ ನಿಮ್ಮ ಮೂಲಕ ಮನವಿ ಮಾಡ್ತೀನಿ. ನಾನು ಅಂದ್ಕೊಂಡೆ ಏನು ಅಂತ. ಸ್ನೇಹಿತರೆ, ಬಿ ಜೆ ಪಿಯವರು ಪರ್ಸೆಂಟೇಜ್ ಭ್ರಷ್ಟಾಚಾರ, ನಾವು ಒಳ್ಳೆಯ ಆಡಳಿತವನ್ನು ಕೊಡ್ತೇವೆ ಅಂತೇಳಿ ಕಾಂಗ್ರೆಸ್ನವರು ರಾಜ್ಯದ ಜನತೆಗೆ ಆಶ್ವಾಸನೆಯನ್ನು ಕೊಟ್ಟು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು. ಬಿ ಜೆ ಪಿಯವ್ರದ್ದು ಎಷ್ಟು ಪರ್ಸೆಂಟ್ ಅಂತ ಹೇಳ್ತಿದ್ರು ಅನ್ನೋ ತಮಗೆಲ್ಲ ಗೊತ್ತಿದೆ. ನೋಡಿ, ಈ ರಾಜ್ಯದಲ್ಲಿ ಇವರು ಎಷ್ಟು ಪರ್ಸೆಂಟ್ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ 1-2 ಉದಾಹರಣೆಗಳನ್ನ ಕೊಡ್ತೀನಿ. ಮೊನ್ನೆ ಜನವರಿನಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ಕೃಷ್ಣರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಲಿಗ್ರಾಮ ತಾಲೂಕಿನಲ್ಲಿ ಚುಂಚನಗಟ್ಟೆಯ ರಥೋತ್ಸವ ನಡೀತದೆ. ಭಾಳ ವರ್ಷಗಳ ಕಾಲದಿಂದ ರಥೋತ್ಸವ ಪಿರಿಯಾಪಟ್ಟಣ ವೆಂಕಟೇಶ್ವರಾಗಿ MLA ಇದ್ದರು.
ನಂತರ ಅದು ಕೃಷ್ಣರಾಜನಗರಕ್ಕೆ ಬಂದಾಗ 2008ರಿಂದ ನಾವು ಮಾಡ್ಕೊ ಬರ್ತಿದ್ದೋ ಕೆ ಆರ್ ನಗರದಲ್ಲಿ. ಆಗ ಬಣ್ಣ ಹೊಡಿಲಿಕ್ಕೆ 25,000ದಿಂದ ಹಿಡಿದು ಹೈಯೆಸ್ಟ್ ಕೊಟ್ಟಿರ್ತಕ್ಕಂಥದ್ದು 1 ಲಕ್ಷ. ಸ್ನೇಹಿತರೆ, ಆಗ ನೋಡಿ, ಪೇಂಟಿಂಗ್ ವರ್ಕ್ಸ್ ಚುಂಚುಂಗಟ್ಟೆ ಜಾತ್ರಾ GST ಹೊರತುಪಡಿಸಿ 5,27,639 ರೂಪಾಯಿ 22 ಪೈಸಾ. 5,27,000. ಇದಕ್ಕೆ ಮುಂಚೆ 1 ಲಕ್ಷ. ಎರಡನೇದು ಬ್ಯಾರಿಕೇಡ್ ಹಾಕ್ತಾರಲ್ಲ, ಆ ಬ್ಯಾರಿಕೇಡ್ಗೆ ಪ್ರೊವೈಡಿಂಗ್ ಲೈಟಿಂಗ್ ಸಿಸ್ಟಮ್, ಸೌಂಡ್ ಸಿಸ್ಟಮ್, ಅದರ್ ವರ್ಕ್ಸ್ ಆನ್ ರೆಂಟಲ್ ಬೇಸಿಸ್ ಚುಂಚನಘಟ್ಟ ಜಾತ್ರಾ 14,74,876 ರೂಪಾಯಿ. ಒಟ್ಟು ನಿರ್ಮಿತಿ ಕೇಂದ್ರದಿಂದ ಬಿಲ್ಲ ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲವೂ ನಿಮಗೆ ಅಪ್ಲೋಡ್ ಮಾಡಿಸಿದ್ದೀನಿ 32 ಲಕ್ಷ. ಒಂದು ಜಾತ್ರೆಗೆ ನೋಡಿ, 2019ರಲ್ಲಿ 4,47,000 ಎಲ್ಲ ಸೇರಿ. 20 ಕೋವಿಡ್ ಆಯ್ತಲ್ಲ, 2021 ಆಗ 21,000. 22-23ರಲ್ಲಿ ಆಯ್ತಲ್ಲ, ನಾನು ಶಾಸಕನಾಗಿದ್ದಂಥ ಅವಧಿ 3,74,600 ರೂಪಾಯಿ. ಪಾಪ ಸಾಲಿಗ್ರಾಮದ ತಹಶೀಲ್ದಾರು ಕೊಟ್ಟಿಲ್ಲ ಇನ್ನೂ ಬಿಲ್ಲು. ದಿವಸ ಒತ್ತಡ ಅಂತೆ. ದೇವಸ್ಥಾನದಲ್ಲೂ ಲಂಚ ತಗೊಳ್ಳುವಂಥ ದರಿದ್ರ ಪರಿಸ್ಥಿತಿಗೆ ಬಂದೈತಲ್ಲ ನಿಮ್ಮ ಸರ್ಕಾರ. ಈ 32 ಲಕ್ಷ ಹಣ ಈ ಮಂಗಳಾರತಿಗೆ ದುಡ್ಡು ಹಾಕ್ತಾರಲ್ಲ, ಅದು 80 ಲಕ್ಷ ದುಡ್ಡಿತ್ತು. ಅದು ಡೆವಲಪ್ಮೆಂಟ್ಗೆ ಉಪಯೋಗಿಸ್ಕೊಳ್ಳುವಂಥದ್ದು. ಇದನ್ನು ಅದರಲ್ಲಿ ಡ್ರಾ ಮಾಡೋದು. ಇದು ಒಂದು ಕಡೆನಾ. ಇನ್ನೊಂದು ಕಡೆ ಕೆ ಆರ್ ನಗರದಲ್ಲಿ ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟ್ಲು, ಒಂದು ಜನರಲ್ ಹಾಸ್ಪಿಟ್ಲ್ ಇದೆ. ನಾನು 23ರಲ್ಲಿ ಬರುವಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ಜನ ಬಂತಾರೆ, ಎಂಟ್ರಿ ಫೀಸ್ ಕೊಡ್ತಾರೆ. ಅದು 60 ಲಕ್ಷ ದುಡ್ಡಿತ್ತು. ಆಗ ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟ್ಲಿಗೆ ಫ್ರೀ, ದುಡ್ಡು ತಗೋತಿರಲಿಲ್ಲ. ಜನರಲ್ ಹಾಸ್ಪಿಟ್ಲಿಗೆ 5 ರೂಪಾಯಿ ಇತ್ತು. ಈಗ ಮಹಿಳಾ ಮತ್ತು ಮಕ್ಕಳ ಹಾಸ್ಪಿಟ್ಲಿಗೆ 10 ರೂಪಾಯಿ ಎಂಟ್ರಿ ಫೀಸು. ಆ 60 ಲಕ್ಷ ದುಡ್ಡಿಲ್ಲ. ಅದು ಯಾತಕ್ಕೆ ಖರ್ಚಾಯಿತು ಗೊತ್ತಿಲ್ಲ. ಸ್ನೇಹಿತರೆ, ಇದು ಆರೋಗ್ಯ ಇಲಾಖೆದಾಯ್ತಾ? ನೋಡಿ, ಸಾಲಿಗ್ರಾಮ ಪಂಚಾಯತಿಲಿ ಗ್ರಾಮ ಪಂಚಾಯತಿ
ತಾಲೂಕು ಕೇಂದ್ರ, ಈ ಥರ 34 ಅವೆ. ಅದರಲ್ಲಿ ಒಬ್ಬ PDO ಲೆಟ್ರ್ ಬರೀತಾನೆ, ಇಲ್ಲಿ PDO CSಗೆ ಲೆಟ್ರ್ ಬರೀತಾನೆ, ಶಾಸಕರು ಅವ್ರ ತಂದೆ ನನ್ನ ರಜಾ ಹಾಕ್ಬಿಟ್ಟು ಹೋಗು ಅಂದರು, ಇಲ್ಲಿ ಕಾಪಿ ಹಾಕಿದ್ದೀನಿ ಅಂತ. 2 ತಿಂಗಳು ರಜಾನೂ ಹೋಯ್ತಾನೆ, ಹಾಕಿಸ್ತಾರೆ. ಈಗ ಬಾಡಿ ಮೊನ್ನೆ ಬಿದ್ದೋಯ್ತಲ್ಲ, ಆ ಟೈಮಲ್ಲಿ ಅದು ಯಾರೋ ಗೊತ್ತಿಲ್ಲ, ಅವ್ರನ್ನೇ ರಿಪೋರ್ಟ್ ಮಾಡಿಸ್ತಾರೆ. ರಿಪೋರ್ಟ್ ಆದಮೇಲೆ ಒಂದೇ ದಿವಸ ಗ್ರಾಮ ಪಂಚಾಯತಿಲಿ ಇದ್ದಂಥ ಹಣನ ಹಳೆ ಡೇಟ್ ಹಾಕಿ 44 ಲಕ್ಷನ ಡ್ರಾ ಮಾಡ್ತಾರೆ. ಇಲ್ಲಿ ಸಾಲಿಗ್ರಾಮ ಪಂಚಾಯತಿ ಒಬ್ಬನಿಗೆ ಎಲೆಕ್ಟ್ರಿಕಲ್ಗೆ 8 ಲಕ್ಷ ಚಿಲ್ಲರೆ ಕೊಡ್ತಾರೆ. ಏನು ನಡೀತಾ ಇದೆ ಈ ಜಿಲ್ಲೆ? ಮುಖ್ಯಮಂತ್ರಿಗಳ ಜಿಲ್ಲೆಯಲ್ಲೇ ಹಿಂಗಾದರೆ ಇದರಿಂದ ಯಾರಿದ್ದಾರೆ? ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಇದು ನೀವು ಹೇಳಬೇಕು. 1 ಲಕ್ಷಕ್ಕೆ ಇದ್ದಂಥ ಬಣ್ಣ 5 ಲಕ್ಷ ರೂಪಾಯಿಗಾದರೆ 5,32,000 ಏನೋ, ಎಷ್ಟು % ಲಂಚ ಆಯಿತು? ಇಡೀ ಜಾತ್ರೆನ 4 ಲಕ್ಷ ಚಿಲ್ಲರೆಗೆ ಈ 3 ವರ್ಷದಲ್ಲಿ ಮಾಡಿರುವಾಗ ಬಣ್ಣಕ್ಕೆ 5 ಲಕ್ಷ ಚಿಲ್ಲರೆ ಆದರೆ ಇದನ್ನು ಯಾರನ್ನು ಕೇಳೋದು? ಚುಂಚ ಜನ ಜಾತ್ರೆಗೆ ಬರ್ತಾರೆ, ಅಂಗಡಿಯ ರೈತರು ಹಾಕ್ತಾರೆ, ಯಾರು ವ್ಯಾಪಾರಸ್ಥರು, ರೈತರು ಬಂದು ದನ ಕಟ್ತಾರೆ. 32 ಲಕ್ಷ ಯಾರಿಗೆ? ₹10, ₹20 ಭಕ್ತರು ಬಂದು ಹಾಕಿರೋ ದುಡ್ಡನ್ನ ನೀವು ಡ್ರಾ ಮಾಡಿದ್ರೆ, ಪಾಪ ತಹಶೀಲ್ದಾರ್ ಬರ್ದಿದ್ದಾರೆ ಕೊಡೋಕ್ಕಾಗಲ್ಲ ಅಂತ, ಅವ್ರಿಗೆ ದಿನೇ ದಿನೇ ಒತ್ತಡ. ಇದನ್ನು ಈಗ ರಾಜ್ಯದ ಜನತೆ ಎಷ್ಟು % ಅಂತ ತೀರ್ಮಾನ ಮಾಡಬೇಕು. ಇದು ಒಂದು ಕಡೆ. ಈಗ ನಮಗೆ ಸ್ವಲ್ಪ ನಮ್ಮ ಪ್ರಭುಗಳು ರೆಸ್ಟ್ ಕೊಟ್ಟವ್ರೆ, ನಾನು ಅಶ್ವಿನು ಎಲ್ಲ ಅಲ್ಲೋ ಮಾತಾಡೋಕ್ಕಾಗಲ್ಲ. ಇಲ್ಲಿ ನಿಮ್ಮ ಮುಂದೆ ರಾಜ್ಯದ ಜನತೆ ತಿಳಿಸ್ಬೇಕು. ಮೊನ್ನೆ ನಮ್ಮ ಸ್ನೇಹಿತರಾರ ಹೇಳಿದ್ರು, ಇಲ್ಲಿ ಹೇಳಿದ್ದಾರೆ ಮೈಸೂರು 17 ಬಾರಿ ಅವರು ಒಪ್ಕೊಂಡಿದ್ದಾರೆ. ನನ್ನ ಮೇಲೆ ವಿಶ್ವಾಸ ಇಟ್ಟು ಸನ್ಮಾನ್ಯ HD ದೇವೇಗೌಡರು ನನ್ನ ಹಣಕಾಸು ಮಂತ್ರಿಯಾಗಿ ಮಾಡಿದ್ರು ಅಂತ ಅವರು ಒಪ್ಕೊಂಡಿದ್ದಾರೆ. ನಮಗೆ ನಮ್ಮ ಜಿಲ್ಲೆಯ ಮುಖ್ಯಮಂತ್ರಿ ಹಿರಿಯರು ಅವ್ರ ಬಗ್ಗೆ ನಮಗೂ ಗೌರವ ಇದೆ. ಸ್ನೇಹಿತರೆ, ಇಲ್ಲಿ ಯಾವುದೇ ಬಜೆಟನ್ನು ಮಂಡಿಸ್ಬೇಕಾದ್ರೆ ಒಂದು ಬಂಡವಾಳ ವೆಚ್ಚ ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಿರ್ತದೆ. ಅದೇನೆಂದರೆ ಭಾಳ ವರ್ಷಗಳ ಕಾಲ ಉಳಿಬೇಕು, ಅದು ಒಂದು. ಇನ್ನೊಂದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಸಾಲ ಅಲ್ಲ, ಇದು ಸ್ಯಾಲ್ರಿ. ನೀವು ಯಾವ ಸರ್ಕಾರ ಇರಲಿ ಸ್ಯಾಲ್ರಿ ಕೊಡಲೇಬೇಕು, ಸರ್ಕಾರಿ ನೌಕರರಿಗೆ ಪೆನ್ಷನ್ ಕೊಡಲೇಬೇಕು, ಈ ಥರ ಇರ್ತದೆ. ಭಾಳಷ್ಟು ಜನ ನಿಮ್ಗೆ ಗೊತ್ತಿರ್ತದೆ ನೋಡಿ.
ಕುಮಾರಣ್ಣವರಿದ್ದಾಗ ಮುಖ್ಯಮಂತ್ರಿಯಾಗಿ 18-19 ಪರಿಷ್ಕೃತ ಬಜೆಟ್ ಜುಲೈ 5ರಲ್ಲಿ 52,099 ಕೋಟಿನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಇಟ್ಟಿದ್ರು ಅವತ್ತು. ಅಂದರೆ 24% ಬಜೆಟಲ್ಲಿರ್ತಕ್ಕಂಥ ಅವರ 25% ಹಣವನ್ನು, ಅಂದರೆ 2,18,488 ಕೋಟಿ ಅವತ್ತು ಬಜೆಟ್ ಅವ್ರು ಮಾಡಿದ್ರು. ಅದರಲ್ಲಿ 24%ನ ಇಟ್ಟಿದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ. ಸ್ನೇಹಿತರೆ, ನಮ್ಮ 17 ಬಾರಿ ಮಂಡನೆ ಮಾಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸ್ನೇಹಿತರ ಮನೆ ಹೇಳಿದ್ದಾರೆ, ಚರ್ಚೆಗೆ ಬನ್ನಿ ಅಂತ. 2026-27ರಲ್ಲಿ 4,48,004 ಕೋಟಿ ರೂಪಾಯಿ ಬಜೆಟನ್ನು ಮಾನ್ಯ ಈಗಿನ ಮುಖ್ಯಮಂತ್ರಿಗಳು ಮಂಡಿಸಿದ್ದಾರೆ. ಅದರಲ್ಲಿ 74,682,74,000 ಕೋಟಿ ಇಟ್ಟಿದ್ದಾರೆ. 682 74,000. 4,48,000 ಕೋಟಿನಲ್ಲಿ 74,000 ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಂಡವಾಳ ವೆಚ್ಚಕ್ಕೆ 16.7% ಆಯಿತು. ಎಷ್ಟಾಯಿತು? ಅಲ್ಲಿಗೆ 10% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಕ್ವಾತಾ. ದೂರದೃಷ್ಟಿಯ ಅಭಿವೃದ್ಧಿಗೆ 10% ಇಲ್ಲ. ಇದು ಅಂಕಿಅಂಶ. ನಾನು ಒಂದು ವಾರ ರಾತ್ರಿ 12 ಗಂಟೆ ತನಕ ಓದಿ ನಮ್ಮ ಸ್ನೇಹಿತರನ್ನೆಲ್ಲ ವಿಚಾರಿಸಿ ಎಕನಾಮಿಸ್ಟ್ ಹತ್ರ ಡೀಟೇಲ್ಸ್ ತೊಗೊಂಡಿರೋದು. ಏನಾದ್ರು ತಪ್ಪಿದ್ರೆ ಹೇಳಿ ಸ್ನೇಹಿತರೆ. ಇನ್ನೊಂದು ಕ್ಯಾಪಿಟಲ್ ರೆಸೀಪ್ಟ್ ಅಂತ ಇರ್ತದೆ. ಅದೇನೆಂದರೆ ಬಂಡವಾಳ ಸರ್ಕಾರಕ್ಕೆ ಸಾಲ, ಆಸ್ತಿ ಮಾರಾಟ, ನೀಡಿದ ಮರುಪಾವತಿಯಾದ ಪಾವತಿಯಿಂದ ಬರೆಯುವ ಹಣ. ಅದರಲ್ಲಿ ಕುಮಾರಣ್ಣರವರು 60ರಿಂದ 62,000 ಕೋಟಿ ಎಷ್ಟಿತ್ತು ಯಾವತ್ತೋ ಅವತ್ತು? ಯಾವುದೋ ಬಂಡವಾಳ ಸ್ವೀಕೃತಿ, ಕ್ಯಾಪಿಟಲ್ ರೆಸಿಪ್ಟ್. ನಮ್ಮ ಸಾಹೇಬರು ಮಾಡಿದಾರಲ್ಲ ಈಗ, ಮೈಸೂರು ಮಹಾರಾಜರಷ್ಟು ಅಭಿವೃದ್ಧಿ ಮಾಡಿದಂಥ ಅಂತ ಹೇಳ್ಕೊತಾರಲ್ಲ ಅವರ ಹಿಂಬಾಲಕರು. ಅದೆಷ್ಟು ಗೊತ್ತಾ? 1,32,000 ಕೋಟಿ. ಡಬಲ್ಗಿನ್ನ ಜಾಸ್ತಿ. ನಮ್ಮ ಸ್ನೇಹಿತರು ಪಾಪ. ಇದಾದಮೇಲೆ ಸ್ನೇಹಿತರೆ ಭಾಳ ಇಂಪಾರ್ಟೆಂಟು, ಕುಮಾರಣ್ಣರವರು ಮುಖ್ಯಮಂತ್ರಿ ಆದ್ರಲ್ಲ, ಅಲ್ಲಿವರೆಗೆ ಎಲ್ಲ ಮುಖ್ಯಮಂತ್ರಿಗಳುವೆ, ಬಂಗಾರಪ್ಪನವರು, ಅವತ್ತು ವೀರೇಂದ್ರ ಪಾಟೀಲ್ರವರು, ಯಾರ್ಯಾರು ಪುಣ್ಯಾತ್ಮರು ಮುಖ್ಯಮಂತ್ರಿ ಆಗಿದ್ದರು ಅವರೆಲ್ಲರೂ ಮಾಡಿರ್ತಕ್ಕಂಥ ಸಾಲ 3,27,209 ಕೋಟಿ. ಆಗ ಜನಸಂಖ್ಯೆ ಎಷ್ಟಿತ್ತು ಅಂದರೆ
6,06,00,000 ಇತ್ತು. ಎಲ್ಲ ಮುಖ್ಯಮಂತ್ರಿಗಳು ಸೇರಿ ಯಾವ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ 25% ಈ ರಾಜ್ಯಕ್ಕೆ ಇಟ್ಟು ಅವತ್ತು ಅದಕ್ಕಿಂತ ಹೆಚ್ಚು ಒಬ್ಬ ವ್ಯಕ್ತಿ ಮೇಲೆ ಸಾಲ 49,000ದಿಂದ 50,000 ರೂಪಾಯಿ ಇತ್ತು. ಸಾಲ ಮನ್ನಾ ಮಾಡಿ ರೈತರದು 2-3 ಬಾರಿ ಇಷ್ಟೆಲ್ಲ ಮಾಡಿ ಸನ್ಮಾನ್ಯ ನಮ್ಮ ಮೈಸೂರು ಜಿಲ್ಲೆಯ ಮುಖ್ಯಮಂತ್ರಿಗಳು 26-27 ಇನ್ನು ಮುಂದೆ ಬರಬೇಕು. ಇಲ್ಲಿವರೆಗೆ ರಾಜ್ಯದ ಒಟ್ಟು ಸಾಲ 8,24,000 ಕೋಟಿ. ಎಷ್ಟು? 8,24,000 ಕೋಟಿ. ಈಗ ಜನಸಂಖ್ಯೆ ಅಂದಾಜು 7 ಕೋಟಿ ಎಷ್ಟಿದ್ದಾರೆ. ಈಗ ನಮ್ಮ ಮುಖ್ಯಮಂತ್ರಿಗಳು 17 ಬಾರಿ ಬಜೆಟನ್ನು ಮಂಡಿಸಿ ಅಷ್ಟೊಂದು ಅನುಭವ ಇರ್ತಕ್ಕಂಥವ್ರು ಈಗ ಕಣ್ಬಿಡ್ತಲ್ಲ ಮಗು ಹುಡ್ತದಲ್ಲ, ಆ ಮಗುವಿಗೂ ಸೇರಿ ಸಾಲ 1,17,000ದಿಂದ 18,000. ಎಷ್ಟು? 17,000ದಿಂದ 18,000. 1 ಲಕ್ಷ. ಇವೆಲ್ಲವನ್ನ ಈ ರಾಜ್ಯವನ್ನು ಆಳಿದಂಥ ಎಲ್ಲ ಮುಖ್ಯಮಂತ್ರಿಗಳು ಮಾಡಿರ್ತಕ್ಕಂಥ ಸಾಲ ಮತ್ತು ಇವರು ಮಾಡಿರ್ತಕ್ಕಂಥ ಸಾಲನ ಲೆಕ್ಕ ಹಾಕಿದ್ರೆ ಅಷ್ಟು ಜನ ಮುಖ್ಯಮಂತ್ರಿಗಳಿಗಿನ್ನ ಇವರ ಸಾಲವೇ ಹೆಚ್ಚು. ಇದಾದ ಮೇಲೆ ಸ್ನೇಹಿತರೆ, ಆರ್ಥಿಕ ತಜ್ಞರು ಈಗಾಗಲೇ ಅಭಿಪ್ರಾಯ ಪಟ್ಟಿದ್ದಾರೆ. ಇಂಥ ವೇಗವಾದ ಸಾಲದ ಏರಿಕೆ ಮುಂದಿನ ವರ್ಷಗಳಲ್ಲಿ ರಾಜ್ಯದ ಹಣಕಾಸು ಶಿಸ್ತು ಮತ್ತು ಬಡ್ಡಿ ಪಾವತಿ ಹೊರೆ ಮೇಲೆ ಹೆಚ್ಚಿನ ಒತ್ತಡವನ್ನು ಉಂಟು ಮಾಡುವ ಸಾಧ್ಯತೆ ಇದೆ ಎಂಬುದನ್ನು ಆರ್ಥಿಕ ತಜ್ಞರ ಅಭಿಪ್ರಾಯ. ಇದು ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತು, ಅವ್ರು ಸಾಕಷ್ಟು ಸರಿ ಹೇಳ್ತಾರೆ, ನಾನು ಫಿಸಿಕಲ್ ಡಿಫಿಸಿಟ್ ವಿತ್ತೀಯ ಕೊರತೆ ಆ ಮಾನದಂಡದ ಒಳಗಿದ್ದೀನಿ. ಅವರೇನು ಹೇಳ್ತಾರೆ, 2.89 ಅಂದರೆ 3ರೊಳಗಿರಬೇಕು. ಕುಮಾರಣ್ಣರವರು ಇದ್ದಾಗ 2.89% ಇತ್ತು. ಆಗ ಈಗ ಅದರಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಅದರಲ್ಲೂ ಏನು GSDP ಅಂತ ಹೇಳ್ತೀವಿ, GSDP ಅಂತ, ಅದರಲ್ಲಿ ಅವರು ಆಂತರಿಕ ಉತ್ಪನ್ನದ ಆರ್ಥಿಕತೆ GSDP ಅದರಲ್ಲಿ 2.95% ಅದರಲ್ಲೂ ಜಾಸ್ತಿ ಆಗಿದೆ. ಅವ್ರು ಹೇಳೋದೇನು, 3 ಮೀರಿಲ್ಲ. ನೀವು 3 ಮೀರದಿರಲಿ ಸ್ವಾಮಿ, ನೀವೆಲ್ಲ ರೇಟನ್ನು ಜಾಸ್ತಿ ಮಾಡಿಬಿಟ್ಟು ನನಗೆ ಆದಾಯ ಇಷ್ಟು ಬರ್ತದೆ ಅಂತ ತೋರಿಸಿ ಅದರ ಮೇಲೆ ನೀವು 3ರೊಳಗಿದ್ದೀನಿ ಅಂತೇಳಿ ಸಾಲ ಮಾಡ್ತಾ ಇದ್ದೀರಲ್ಲ, ನಿಮಗೆ ಹಿಂದೆ ನೀವೇನೇನು ಅಂದ್ಕೊಂಡು ಮಾಡಿದ್ರಿ ಅದರಲ್ಲಿ 70%ಗಿಂತ ಎಷ್ಟು % ಜಾಸ್ತಿ ಬಂದಿದೆ ನಿಮ್ಮ ಆದಾಯ ಅಂತ ತೋರಿಸಿ. CAG ರಿಪೋರ್ಟ್ ತೆಗೆದು ನೋಡಿ
ಎಷ್ಟು ಪರ್ಸೆಂಟು ನೀವು ಅಂದ್ಕೊಂಡ್ರಿ ಸಾಲನೂ ಅಷ್ಟು ಮಾಡಿಬಿಟ್ರಿ. ನೀವು ಅಂದ್ಕೊಂಡಷ್ಟು ಆದಾಯ ಬರಲಿಲ್ಲ. ಆದ್ದರಿಂದ ಸ್ನೇಹಿತರೆ, ಇವರು ಭಾಳ ನಾವೇನಾರು ಕೇಳಿದ್ರೆ, ನಾವೀಗ ಒಂದು ಪಕ್ಷದ ಜೊತೆ ಇದ್ದೀವಿ, ಮಾತೆತ್ತಿದ್ರೆ ಕೇಂದ್ರದವರು ನಮಗೆ ನಮ್ಮ ಪಾಲು ಕೊಡ್ತಾ ಇಲ್ಲ. ಅದಕ್ಕೆ ಏನು ಇನ್ಕಮ್ ಟ್ಯಾಕ್ಸು GST ನಾವೆಲ್ಲ ಅಲ್ಲಿ ಕಟ್ತೀವಿ, ಅದರಲ್ಲಿ 41% ಹಣನ ಕೇಂದ್ರ ಸರ್ಕಾರ ವಾಪಸ್. ಒಂದು ಫಾರ್ಮುಲಾ ಇಟ್ಕೊಂಡವರು, ಜನಸಂಖ್ಯೆ, ಭೌಗೋಳಿಕ ವಿಸ್ತೀರ್ಣ, ಆದಾಯ ಸಾಮರ್ಥ್ಯ ವ್ಯತ್ಯಾಸ, ಈ ಮೂರನ್ನು ಇಟ್ಕೊಂಡು ಆ ಕಾನ್ಸ್ಟಿಟ್ಯೂನ್ಸಿಗೆ ಅಂದರೆ ಆ ರಾಜ್ಯಕ್ಕೆ ಹಣನ ಕೊಡ್ತಾರೆ. ಅದ್ರ ಮೇಲೂ ಕೂಡ 19ರಲ್ಲಿ 36,000 ಕೋಟಿ ಕೊಟ್ಟಿದ್ದಾರೆ, 20ರಲ್ಲಿ 37.880 ಕೊಟ್ಟಿದ್ದಾರೆ, 21ರಲ್ಲಿ 36.178 ಕೊಟ್ಟಿದ್ದಾರೆ. ಹೀಗೆ 24-25ರಲ್ಲಿ 51,000 ಕೋಟಿ ಕೊಟ್ಟಿದ್ದಾರೆ. 25-26ರಲ್ಲಿ ಸುಮಾರು 55,000 ಕೊಟ್ಟಿದ್ದಾರೆ. ಇಲ್ಲೂ ಏನು ಕಮ್ಮಿ ಆಗಿಲ್ಲ. ಆದರೆ ಅದಕ್ಕೊಂದು ಫಾರ್ಮುಲಾ ಇದೆ. GST ಇಳಿಸ್ಬಿಟ್ರು, ಜನಕ್ಕೆ ಅನುಕೂಲ ಆಯಿತು.